ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರುವಾರ ಮನೆಯಲ್ಲಿ ಬೆಳಿಗ್ಗೆನೇ ಪೂಜೆ ಮಾಡಿಕೊಂಡೆ. ಇವತ್ತು ಮನೆಯಲ್ಲೇ ತುಪ್ಪದ ದೀಪ ಹಚ್ಚಿದ್ದೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿನೂ ಆರತಿ ಮಾಡಿ ನಾನು ಚೆರಿ ನಮ್ಮ ಯಜಮಾನ್ರು ಹೋಗಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನಾವಾಗಲೇ ಕೇಳ್ದಲ್ಲ ಚೋಚಾ ಚೋಚೋ ಬೇಕಾ ನಿಂಗೆ? ಹಾಂ, ಏನು ಬೇಕು ನಿಂಗೆ? ಜೋರಾಗಿ ಹೇಳ್ಬೇಕು, ಅಲ್ಲಿ ಕೇಳಿಸ್ತಾ ಇಲ್ಲ. ಜೋರಾಗಿ ಹೇಳು, ಅಲ್ಲಿ ಹೇಳು. ಏನು ಬೇಕು ನಿಂಗೆ? ಜೋರಾಗಿ ಹೇಳು. ಅವನಿಗೆ ಚೋಚೋ ಬೇಕಂತೆ. ಅವನಿಗೆ ಅಂತ ಸ್ವಲ್ಪ ಅವಲಕ್ಕಿ ಮಾಡಿ ಇಟ್ಕೊತಿದ್ದಿ ಚೋಚೋ ಥರ, ಖಾಲಿ ಆಗಿದೆ. ಅದಕ್ಕೆ ಇವತ್ತು ಕೇಳ್ತಾ ಇದ್ದಾನೆ, ಮಾಡಿಕೊಡ್ತೀನಿ ಆಯಿತಾ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ ಒಂದು ಬಟ್ಲಾಗೋಷ್ಟು ಮಕಾನ್ ತೊಗೊಂಡಿದ್ದೀನಿ. ಮಕಾನು ಈ ಥರ ಮುಟ್ಟಿದ್ರೆ ಕ್ರಿಸ್ಪಿಯಾಗಿ ಆಗಬೇಕು, ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಅದಾದಮೇಲೆ ಎಣ್ಣೆ ಹಾಕ್ಕೊಂಡು, ಇಲ್ಲಿ ಎಣ್ಣೆ ಹಾಕಿರೋದು ಮತ್ತು ಇದ್ಕದ ಬೇಳೆ ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋ. ಈ ಥರ ಚೆನ್ನಾಗಿ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಈ ಥರ ಮೇಲೆ ಬರೋ ಥರ ತೇಲಿಸ್ಕೋಬೇಕು. ಅದಾದಮೇಲೆ ಅದೇ ಬಾಣಲಿಗೆ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅವಲಕ್ಕಿನೂ ಅಷ್ಟೇ ನೋಡಿ, ಎಲ್ಲ ಹಾಕಿದ ತಕ್ಷಣ ಮೇಲೆ ಬರ್ತಾಯಿದೆ. ಈ ಥರ ಕಳ್ಳೆಪುರಿ ಥರ ಮೇಲೆ ಬಂದರೆ ತುಂಬಾ ಕ್ರಿಸ್ಪಿ ಕ್ರಂಚಿನೆಸ್ ಇರುತ್ತೆ. ಎಣ್ಣೆಗೆ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಒಂದು 20 ಗೋಡಂಬಿ ಹಾಕ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಬಟ್ಲು ಕಡಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಮತ್ತೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಇದೇ ಥರ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕಿದ್ದೆ, ಅದು ಸ್ಕಿಪ್ ಆಗಿದೆ. ಬೆಳ್ಳುಳ್ಳಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಬಟ್ಲಿಗೆ, ಅದಕ್ಕೆ ಅರಿಶಿನ, ಉಪ್ಪು, ಮಕಾನು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸು ಟೀ ಟೈಮ್ಗೆ ಹಾಗೆ ಊಟಕ್ಕೆಲ್ಲ ನಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿದ್ದೀನಿ. ಸೂಪರಾ? ತಿನ್ನು. ಹೆಂಗೈತೆ? ಸೂಪರಾ? ಜೋರಾಗಿ ಹೇಳು. ಮುತ್ಕೊಡು ಮತ್ತೆ ಒಂದು. ತಿನ್ನು, ಕಣ್ಣಿಗೆ ಒಳ್ಳೆಯದು, ಕಣ್ಣಿಗೆ ಶಕ್ತಿ ಬರುತ್ತೆ ಕರಿಬೇವು ತಿಂದರೆ. ಕರುಮ್ ಅಂತೈತೆ. ಹೌದಾ? ಇಷ್ಟ ಆಯ್ತಾ? ಬಂಗಾರ ಬಾಕ್ಸ್ಗೆ ಹಾಕಿಕ್ಕಣ. ಚೆಲ್ಬಾರ್ದು ಬಿಡು, ನಾನು ಹಾಕ್ತೀನಿ. ಮಗು ಕೊಡೋದ್ರಿಂದ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು.